ವಿಚಾರ ಸಂಕಿರಣದ ಸಹಚಿಂತಕರಾಗಿರ್ತಕ್ಕಂಥ ಗೆಳೆಯ ಬಡಗಲ್ಪುರ ನಾಗೇಂದ್ರ ಅವರೇ, ಸಹೋದರಿ ಸಬಿಯಾ ಅವರೇ, ಗೆಳೆಯ ಮಾವಳಿ ಶಂಕರ್ ಅವರೇ ಮತ್ತು ಎಲ್ಲ ಸಂಗಾತಿಗಳೇ, ಈ 20 ನಿಮಿಷಗಳಲ್ಲಿ 3 ದಶಕಗಳ ರಾಜಕೀಯ ತಿರುವುಗಳನ್ನು ತಮ್ಮ ಮುಂದೆ ಹೇಳಬೇಕಾದಾಗ ಬಹುಶಃ ನನ್ನ ಎಲ್ಲ ನೋಟ್ಸ್ಗಳನ್ನು ಸೈಡಿಗಿಟ್ಟು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಈ 3 ದಶಕಗಳ ರಾಜಕೀಯ ಚಳವಳಿ, ಸಾಮಾಜಿಕ ಚಳವಳಿಗಳ ವಿದ್ಯಮಾನಗಳನ್ನು ನಾವು ಹೇಳುವಾಗ ಅದರ ಹಿಂದಿನ 3 ದಶಕಗಳನ್ನು ನೋಡಬೇಕಾಗ್ತದೆ. ಯಾಕೆಂದರೆ ಈ 90ರ ನಂತರದ ರಾಜಕೀಯ ಸಾಮಾಜಿಕ ಚಳವಳಿಗಳನ್ನು ಗಮನಿಸುವಾಗ ಬಹಳ ಮುಖ್ಯವಾಗಿ ಭಾರತದ 1950ರ ನಂತರದ ಸ್ವತಂತ್ರ ಭಾರತದ ರಾಜಕೀಯ ವಿಶ್ಲೇಷಣೆಯನ್ನು ಮಾಡುವಾಗ ನಾನು 3 ಹಂತಗಳನ್ನು ಮಾಡ್ತೇನೆ. ಒಂದು 1950ರಿಂದ 80ರವರೆಗೂ, 1950ರಿಂದ 80ರವರೆಗೂ ಒಂದು ಕಾಲಘಟ್ಟ, 80ರಿಂದ 90ರವರೆಗೂ ಆ ಒಂದು ದಶಕ ಅದು ರಾಜಕೀಯ ವಿದ್ಯಮಾನಗಳ ತತ್ವಗಳ ಸ್ಥಿತ್ಯಂತರದ ಸಂದರ್ಭ ಅಂತ. 3ನೇದು 1990ರ ನಂತರದ ಒಂದು ವಿಷಯಗಳು. ಇಲ್ಲಿ ರಾಜಕೀಯವಾಗಿ ನಾವು ನೋಡುವಾಗ ಎಡಪಂಥ, ಮಧ್ಯಮ ಪಂಥ ಮತ್ತು ಬಲಪಂಥ ಅಂತ 3 ರಾಜಕೀಯ ತಾತ್ವಿಕ ವಿಶ್ಲೇಷಣೆಯನ್ನು ಮಾಡ್ತೇವೆ. ಈ ರಾಜಕೀಯ ತಾತ್ವಿಕ ವಿಶ್ಲೇಷಣೆಯನ್ನು ಮಾಡುವಾಗ ಕಾಂಗ್ರೆಸ್ಸನ್ನು 1950ರಿಂದ 80ರವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದರೆ ಅದು ಒಂದು ಮಧ್ಯಮ ಪಂಥೀಯ ರಾಜಕಾರಣವನ್ನು, ಮತ್ತು 1960ರ ನಂತರ ಅದು ಮಧ್ಯಮದಲ್ಲಿದ್ದುಕೊಂಡೇ ಎಡ ತತ್ವಗಳಿಗೆ ವಾಲಿರ್ತಕ್ಕಂಥ ಒಂದು ವಿದ್ಯಮಾನಗಳನ್ನು ಗಮನಿಸಬೇಕು. ಸೊ ಇವತ್ತ್ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, 1969ರಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷಕ್ಕೆ ಅದರ ಉಳಿವಿನ ಪ್ರಶ್ನೆ ಬಂದಾಗ, ಅಸ್ತಿತ್ವದ ಪ್ರಶ್ನೆ ಬಂದಾಗ ಅದು ತನ್ನ ನಿಲುವುಗಳನ್ನು ಎಡಪಂಥಕ್ಕೆ ವಾಲಿಸಿದ್ದನ್ನು ನಾವು ನೋಡ್ತೀವಿ. ಅದರ ಭಾಗವಾಗಿಯೇ ಉಳುವನಿಗೆ ಭೂಮಿ ಇವೆಲ್ಲ ಕಾರ್ಯಕ್ರಮಗಳು ಬಂದಿದ್ದು. ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ಬೋದು, ಉಳುವನಿಗೆ ಭೂಮಿ ಅಂತಕ್ಕಂಥದ್ದಾಗಿರ್ಬೋದು, ಈ ಫೈನಾನ್ಸ್ ಸೆಕ್ಟಾರ್ ಮತ್ತು ಪಬ್ಲಿಕ್ ಸೆಕ್ಟಾರ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಎಡಪಂಥದ ನಿಲುವನ್ನು ತಗೊಂಡಿದ್ದನ್ನು ಗಮನಿಸಬೇಕು. 1980ರಲ್ಲಿ ನವಲಗುಂದ ರೈತರ ಮೇಲೆ ಗೋಲಿಬಾರ್ ಆದಾಗ ಅಷ್ಟೊತ್ತಗಲೇ ದೇವರಾಜ ಅರಸು ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ರು, ಗುಂಡೂರಾವ್ ಸರ್ಕಾರ. ಆವಾಗ ದೇವರಾಜ ಅರಸರು ಮತ್ತು ಎಡಪಕ್ಷಗಳು ಸೇರಿ ಆ ಗೋಲಿಬಾರನ್ನು ಖಂಡಿಸಿ ನರಗುಂದದಿಂದ ಒಂದು ಜಾಥಾ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಆ ಜಾಥಾ ತಯಾರಿಗೆ ದೇವರಾಜ ಅರಸರು ಧಾರವಾಡಕ್ಕೆ ಬಂದಿದ್ದರು. ನರಗುಂದಕ್ಕೆ ಹೋಗಿ ಬಂದ್ವಿ ಪೂರ್ವಭಾವಿ ತಯಾರಿಗಾಗಿ. ಸೊ ಅವತ್ತು ಧಾರವಾಡದ ಗೆಸ್ಟ್ ಹೌಸ್ನಲ್ಲಿ ಅವ್ರ ಜೊತೆ ಮಾತಾಡ್ತಾ ಒಂದು ಮಾತನ್ನು ನಾನು ಕೇಳಿದೆ ಅವರಿಗೆ, ಈ ಕಾಂಗ್ರೆಸ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಉಳುವನಿಗೆ ಭೂಮಿ ಮಾಡಿದ್ದು ಈ ಪಕ್ಷನೇ ನಿಮ್ಮ ಕಾಲದಲ್ಲಿ. ಸೊ ಇವತ್ತು ರೈತರ ಮೇಲೆ ಆಗಿರ್ತಕ್ಕಂಥ ಗೋಲಿಬಾರ್ಗಳಿದಾವಲ್ಲ, ಇದ್ರ ಪರಿಣಾಮ ಏನಾಗ್ಬೋದು. ಅವತ್ತು ಅವರೊಂದು ಮಾತು ಹೇಳಿದರು ದೇವರಾಜ ಅರಸರು, ಈ ಗೋಲಿಬಾರಿನಿಂದಾಗಿ ಅಥವಾ ಇವತ್ತಿನ ಆಡಳಿತ ಗುಂಡೂರಾಯರ ಕಾಲದ ಆಡಳಿತದಿಂದಾಗಿ ಪ್ರಭುತ್ವ ಬಲಪಂಥದ ಕಡೆ ವಾಲ್ತದೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು. ಅಲ್ಲಿವರೆಗೆ ಇರ್ತಕ್ಕಂಥ ಮಧ್ಯಮ ಕ್ಷೇತ್ರದಲ್ಲಿ ಇದ್ದುಕೊಂಡು ಎಡಪಂಥದಲ್ಲಿ ಏನಿತ್ತು 69ರ ನಂತರ ಅದು ಬಲಪಂಥದತ್ತ ವಾಲ್ತಕ್ಕಂಥ ಅಪಾಯಗಳಿದ್ದಾವೆ ಅಂತ. ಅದಾದ ತಕ್ಷಣವೇ 1983ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ಹೋಯಿತು. ಆವಾಗ ಒಂದು ಕಡೆ ಎಡಪಕ್ಷಗಳು, ಇನ್ನೊಂದು ಕಡೆ BJP, ಇದನ್ನು ಇಟ್ಟುಕೊಂಡು ರಾಮಕೃಷ್ಣ ಹೆಗಡೆ ಅವರು ಅಧಿಕಾರಕ್ಕೆ ಬಂದರು. ಆವಾಗ 97 ಸೀಟೇನೋ ಬಂದಿತ್ತು, ಮೈನಾರಿಟಿ ಗೌರ್ಮೆಂಟ್, ಅವರಿಗೆ ಬೆಂಬಲ ಬೇಕಾಗಿತ್ತು. ಪಕ್ಷೇತರರು BJP ಅವ್ರನ್ನೆಲ್ಲ ಇಟ್ಕೊಂಡು ಅಧಿಕಾರಕ್ಕೆ ಬಂದರು.
ಸೊ ಇಲ್ಲಿ ಅವರು ಬಂದ ಮೇಲೆ, ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾವು ರಾಜಕಾರಣದಲ್ಲಿ ಒಂದು ಅವಕಾಶ ಅವತ್ತು ನಮಗಿತ್ತು. ನಮ್ಮ ಬಡಗಲ್ಪುರ ನಾಗೇಂದ್ರ ಅವ್ರ ನಂಜುಂಡಸ್ವಾಮಿಯವ್ರ ಜೊತೆ ನಾವು ಮಾತಾಡ್ತೀವಿ. ನಂಜುಂಡಸ್ವಾಮಿಯವರು ಮತ್ತು ಬಿ ಕೃಷ್ಣಪ್ಪ ಅವ್ರ ಜೊತೆ ರಾಜಕಾರಣದಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಪಕ್ಷ ಪರ್ಯಾಯ ಅಲ್ಲ. ಕಾಂಗ್ರೆಸ್ಸಿಗೆ ಜನತಾ ಪಕ್ಷ ಒಂದು ಪಕ್ಷ ಪರ್ಯಾಯವಾಗಿ ಬಂತು. ಆದರೆ ಅವತ್ತಿನ ಸಂದರ್ಭದಲ್ಲಿ ಬೇಕಾಗಿದ್ದು ಒಂದು ತತ್ವ ಪರ್ಯಾಯ, ನೀತಿಗಳ ಪರ್ಯಾಯ, ತತ್ವಗಳ ಪರ್ಯಾಯ. ಆ ತತ್ವಗಳ ಪರ್ಯಾಯ ಆಗಬೇಕಾಗಿತ್ತು ಅಂತಂದರೆ 70ರ ದಶಕದಲ್ಲಿ ಉಂಟಾಗಿರ್ತಕ್ಕಂಥ ದಲಿತ ಚಳವಳಿಗಳ ಜಾಗೃತಿ, ಗೆಳೆಯ ಮಾವಳಿಯವರು ಹಲವಾರು ಸಲ ಮಾತಾಡಿದ್ದೀವಿ. ದಲಿತ ಚಳವಳಿಗಳ ಜಾಗೃತಿ ಮತ್ತು ರೈತ ಚಳವಳಿಗಳ ಜಾಗೃತಿ, ಹಾಗೆಯೇ ಎಡಪಕ್ಷಗಳ ಚಳವಳಿಗಳು, ಕಾರ್ಮಿಕ ಚಳವಳಿಗಳು, ಇವು ಮೂರೂ ಶಕ್ತಿಗಳು ಒಂದಾಗಿ ಒಂದು ಪೊಲಿಟಿಕಲ್ ಫೋರಮನ್ನು ಮಾಡಿದರೆ ಬಹುಶಃ ಕರ್ನಾಟಕಕ್ಕೆ ಒಂದು ವಿರೋಧ ಪಕ್ಷ ಆಗಲಿ ಅಥವಾ ಪ್ರಭುತ್ವದ ಮೇಲೆ ಪ್ರೆಸರ್ ಮಾಡ್ತಕ್ಕಂಥ ಒಂದು ತತ್ವ ರಾಜಕಾರಣದ ಪ್ರಣಾಳಿಕೆ ಜಾರಿಗೆ ಬರ್ತಿತ್ತು. ಆ ತತ್ವ ಪ್ರಣಾಳಿಕೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ ಸಮಾಜ ರಾಜಕೀಯ ವ್ಯವಸ್ಥೆಯ ಮೇಲೆ ದೊಡ್ಡದಾದಂಥ ಒಂದು ಪರಿಣಾಮವನ್ನು, ಪಾಸಿಟಿವ್ ಆಗಿರ್ತಕ್ಕಂಥ ಪರಿಣಾಮವನ್ನು ಮಾಡೋ ಸಾಧ್ಯತೆಗಳು ಇದ್ದವು. ಆದರೆ ದಲಿತ ಚಳವಳಿ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ. ಅದು ಒಂದು ಸಾಮಾಜಿಕ ಚಳವಳಿಯ ಭಾಗವಾಗಿ ಉಳಿತು. ರೈತ ಚಳವಳಿ ಅವತ್ತಿನ ಸಂದರ್ಭದಲ್ಲಿ ತಗೊಳ್ಳಿಲ್ಲ. ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಅವರು ಆ ಒಂದು ರಾಜಕೀಯ ತೀರ್ಮಾನ ತಗೊಂಡ್ರು. ಆದರೆ ಆ ಒಂದು ಹೆಚ್ಚು ಕಡಿಮೆ ಅವರು ರಾಜಕೀಯ ತೀರ್ಮಾನ ತಗೋದ್ರೊಳಗೇ ಆ ಸ್ಪೇಸನ್ನು ಕಾಂಗ್ರೆಸ್ನಿಂದ ಜನತಾ ಪಕ್ಷ ಮತ್ತು BJP ಅದನ್ನು ಅಕ್ವೈರ್ ಮಾಡಾಗಿತ್ತು. ಸೊ 89 ಹೊತ್ತಿಗೆ. ಸೊ ಇದನ್ನೆಲ್ಲ ಈ ಸ್ಥಿತ್ಯಂತರಗಳನ್ನು ಯಾಕೆ ಹೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿ ಇಲ್ಲಿಯವರೆಗೇನು ಇರತಕ್ಕಂಥ ರಾಜಕಾರಣದಲ್ಲಿ 1980ರವರೆಗೂ ಒಂದು ಫೇಸ್ ಅಂತ ಹೇಳಿದ್ರೆ ಅದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಪ್ರಭುತ್ವ ಮಧ್ಯಮ ಪಂಥದಲ್ಲಿ ಇದ್ದರೂ ಸಹಿತ ಕಲ್ಯಾಣ ರಾಜ್ಯದ ಕಲ್ಪನೆಗಳಿಗೆ, ಆರ್ಥಿಕತೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿತ್ತು. ಆದರೆ 80ರಿಂದ 90 ಇದೆಯಲ್ಲ, ಅದನ್ನು ಸ್ಥಿತ್ಯಂತರ ಕಾಲ ಅಂತ. ಅಂದರೆ ಕಲ್ಯಾಣ ರಾಜ್ಯದಿಂದ ಮತ್ತೆ ಕಂಪನಿ ರಾಜ್ಯದ ಕಡೆಗೆ ಹೋಗ್ತಕ್ಕಂಥ ಒಂದು ಸ್ಥಿತ್ಯಂತರದ ಕಾರಣ. ಯಾಕಂದರೆ 1992ರಿಂದ ಗ್ಲೋಬಲೈಸೇಷನ್ ಪ್ರೊಸೆಸ್ ಆರಂಭ ಆಯಿತು. ಅಂದರೆ ಈ ಕಲ್ಯಾಣ ರಾಜ್ಯದಿಂದ ಗ್ಲೋಬಲೈಸೇಷನ್ ಕಡೆ ಹೋಗ್ತಕ್ಕಂಥ, ಅಂದರೆ ಕಲ್ಯಾಣ ರಾಜ್ಯದಿಂದ ಮತ್ತೆ ಕಂಪನಿ ರಾಜ್ಯದ ಕಡೆ ಹೋಗ್ತಕ್ಕಂಥ ಈ ಸ್ಥಿತ್ಯಂತರ ಇದೆಯಲ್ಲ, ಈ ಸ್ಥಿತ್ಯಂತರ ಸಂದರ್ಭ ಎಲ್ಲ ಎಡ, ರೈತ, ದಲಿತ, ಸಾಮಾಜಿಕ, ಪ್ರಗತಿಪರ ಎಲ್ಲ ಚಳವಳಿಗೆ ಒಂದು ಅವಕಾಶದ ಸಂದರ್ಭ ಆಗಿತ್ತು. ಒಂದು ತತ್ವ ರಾಜಕಾರಣದ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದ ಸಾಮಾಜಿಕ ಚಳವಳಿಯನ್ನು ಕಟ್ಟೋಕ್ಕೆ ಅದು ಒಂದು ಸಾಧ್ಯತೆ ಇತ್ತು. ಆದರೆ ಇವರು ಎಲ್ಲರೂ ಒಂದು ಅವಕಾಶವನ್ನು ಕಳೆದುಕೊಂಡರು. ಅಂಥ ಒಂದು ಪ್ರಯತ್ನವನ್ನು 2008 ಚುನಾವಣೆಯಲ್ಲಿ ಮಾನ್ಯ ದೇವನೂರು ಮಹಾದೇವ್ ಅವರು ಸರ್ವೋದಯ ಪಕ್ಷದ ಅಧ್ಯಕ್ಷರಾಗಿದ್ದರು. ನಾನು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿದ್ದೆ. ಅವಾಗ ಮತ್ತೊಂದು ಪ್ರಯತ್ನವನ್ನು ಮಾಡಿದ್ವಿ. ಜನಪರ ರಾಜಕೀಯ ರಂಗ ಅಂತ ಕಾಂಗ್ರೆಸ್, BJP ದಳ ಇವನ್ನೆಲ್ಲವನ್ನು ಹೊರತುಪಡಿಸಿರ್ತಕ್ಕಂಥ ಒಂದು ರಂಗವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಆದರೆ ಅದು ಆಗಲಿಲ್ಲ, ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಯಾಕೆಂದರೆ ಆ ರೈತ ಚಳವಳಿ, ದಲಿತ ಚಳವಳಿ, ಕಾರ್ಮಿಕ ಚಳವಳಿ ಇರ್ತಕ್ಕಂಥ ಮಾಸು ಪೊಲಿಟಿಸೈಸ್ ಆಗಿರಲಿಲ್ಲ. ಅವರು ರಾಜಕೀಯಕರಣಗೊಂಡಿರಲಿಲ್ಲ. ಕೇವಲ ನಾಯಕರಿಗೆ ಮಾತ್ರ ರಾಜಕೀಯ ಪ್ರಜ್ಞೆ ಇತ್ತೆ ಹೊರತು ಅದರ ಹಿಂದೆ ಇರತಕ್ಕಂಥ ಜನಸಮೂಹಕ್ಕೆ ಆ ರಾಜಕೀಯ ಬೇಕಾಗಿರಲಿಲ್ಲ. ಮತ್ತು ಅದು ಆ ಸಂದರ್ಭದಲ್ಲಿ ಜಾರಿಯಾಗೋಕ್ಕೆ ಸಾಧ್ಯ ಆಗಲಿಲ್ಲ. ಇವೆರಡೂ ಸಂದರ್ಭಗಳನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಜನಪರ ರಾಜಕೀಯ ಚಳವಳಿಗಳು ದೊಡ್ಡ ಪ್ರಮಾಣದೊಳಗೆ ನಡೆಯಲಿಲ್ಲ. ಅದು ನವಲಗುಂದ ನರಗುಂದ ಚಳವಳಿ ಆದಮೇಲೆ ಒಂದು ಅವಕಾಶ ಇತ್ತು. ಅದಾದಮೇಲೆ ಮತ್ತೊಂದು ಸಲ BJP ಪ್ರಬಲಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಗತಿಪರ ಶಕ್ತಿಗಳಿಗೆ ರಾಜಕೀಯ ವೇದಿಕೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತು. ಯಾಕಂದರೆ ಅಷ್ಟೊತ್ತಿಗಾಗಲೇ ಜನತಾ ದಳ ಆಗಲಿ, ಜನತಾ ಪಕ್ಷ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ತಮ್ಮ ವೋಟಿಂಗ್ ಪರ್ಸೆಂಟೇಜನ್ನು ಕಳ್ಕೊಳ್ತಾ ಇದ್ದರು. ಸೊ ಇವತ್ತಿನ ಈ ಸಂದರ್ಭಕ್ಕೆ ನಾವು ಬಂದಾಗ ದಯವಿಟ್ಟು ಗಮನಿಸಿ, ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ನಾನು ಈ ವೇದಿಕೆ ಮೇಲೆ ಪಕ್ಷದ ಹೆಸರನ್ನು ತಗೊಳ್ಳೇಬೇಕಾಗ್ತದೆ. ಪಕ್ಷ A, ಪಕ್ಷ B, ಪಕ್ಷ X ಅಂತ ಹೇಳೋಕ್ಕಾಗೋದಿಲ್ಲ. ಸೊ BJP 51% ಓಟನ್ನು ತೊಗೊಳ್ತು. ಮೊದಲೇ ಬಾರಿಗೆ 51% ಓಟನ್ನು BJP ತೊಗೊಳ್ತು. ಕಾಂಗ್ರೆಸ್ಸು 32% ಓಟನ್ನು ತೊಗೊಳ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. 9 1.2, 0.3 ಇದ್ದಾವೆ. 9% ಓಟನ್ನು ಜನತಾದಳ ತೊಗೊಂತು ಕಳೆದ 2019 ಚುನಾವಣೆಯಲ್ಲಿ.
ಈ ಬಾರಿ ಜನತಾದಳ ಸಹಿತ ಅದು NDA ಭಾಗವಾಗಿದೆ. ಅಂದರೆ ಒಂದು ರಾಜಕೀಯ ಪಕ್ಷಕ್ಕೆ 60% ಓಟು ಬರ್ತಾ ಇದೆ. 60% ಓಟಿನ ಭಾಗವಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಇವತ್ತು ಪ್ರತಿನಿಧಿಸ್ತದೆ. ಎಲ್ಲ ಓಟುಗಳು ಬರ್ತಾವೋ ಬಿಡ್ತಾವೋ ಬೇರೆ, ಅಥವಾ ಎಲ್ಲ ಓಟುಗಳು ಟ್ರಾನ್ಸ್ಫರ್ ಆಗ್ತಾವೋ ಬಿಡ್ತಾವೋ ಬೇರೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಚಿತ್ರಣ ಬೇರೆಯೇ ಇದೆ. 42% ಕಾಂಗ್ರೆಸ್ ತೊಗೊಂಡಿದೆ, 36% BJP ತೊಗೊಂಡಿದೆ, ಸುಮಾರು ಒಂದು 13% ಜನತಾದಳ ತೊಗೊಂಡಿದೆ. ಆದರೆ ಹಿಂದಿನ ಪಾರ್ಲಿಮೆಂಟ್ ಚುನಾವಣೆಯನ್ನು ನೋಡಿದಾಗ ಈಗ ಗಮನಿಸಿದಾಗ ಸೀಟಿನ ಲೆಕ್ಕಾಚಾರ ಬೇಡ, ಯಾಕಂದರೆ ಮ್ಯಾಕ್ಸಿಮಮ್ ಸೀಟುಗಳು ಒಂದು ಪೊಲಿಟಿಕಲ್ ಪಾರ್ಟಿಗೆ ಬಂದಾಗಿದೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರು ಇರೋದೇ 28. ಇನ್ನು ಏನಾದರೂ ಕಡಿಮೆ ಆಗಬೇಕೆ ಹೊರತು ಜಾಸ್ತಿ ಆಗೋದಿಲ್ಲ. ಆದರೆ ನನ್ನ ಆತಂಕ ಇರೋದು ಒಂದು ವೋಟಿಂಗ್ ಪರ್ಸೆಂಟೇಜ್ ಇದೆಲ್ಲ, ಜನರ ಒಲವು, ಜನರ ನಿಲುವು, ಅದು ಒಂದು ಪೊಲಿಟಿಕಲ್ ಪಾರ್ಟಿ ಪರವಾಗಿ ಆದಾಗ ಈ ಸಮಸ್ಯೆಗಳು ಉಂಟಾಗ್ತವೆ. ಯಾಕೆಂತಂದರೆ 1952ರಿಂದ ಮೊದಲನೇ ಚುನಾವಣೆಯಿಂದ ಭಾಳ ದಿನಗಳವರೆಗೂ ಈ ದೇಶದಲ್ಲಿ ಕಾಂಗ್ರೆಸ್ಗೆ 80% ವೋಟಿಂಗ್ವರೆಗೂ ಹೋಗಿತ್ತು. 80%. ಉಳಿದಿದ್ದ ಎಲ್ಲ ಪಕ್ಷಗಳು ಸೇರಿ 20% ಓಟನ್ನು ಹಂಚಿಕೊಂಡಿದ್ದು. ಅಂದರೆ ಈ ದೇಶದಲ್ಲಿ ರಾಜಕೀಯ ಪ್ರಭಾವಗಳು ಜನರ ಮೇಲೆ ಯಾವ ರೀತಿ ಬೀರ್ತವೆ ಅಂತ ಅನ್ನೋದನ್ನು ಗಮನಿಸಿದರೆ ಇವತ್ತು ಮುಂದೆ ಬರ್ತಕ್ಕಂಥ 2024 ಬರ್ತಕ್ಕಂಥ ಚುನಾವಣೆ ಈ ಒಂದು ಹಂತಕ್ಕೆ ಹೋಗ್ತಾ ಇದೆ. ಸುಮಾರು 60% ಮತದಾರರು ಇವತ್ತಿನ ಆ್ಯಸ್ ಆನ್ ಟುಡೇ ಇವತ್ತಿನ ಪ್ರಕಾರ ಇರತಕ್ಕಂಥ ಅಂಕಿಅಂಶಗಳನ್ನು ಗಮನಿಸಿದರೆ ಹೆಚ್ಚು ಕಡಿಮೆ 60% ಅಲ್ಲಿ ಹೋಗ್ತಾ ಇದೆ. BJP ಆರಂಭ ಮಾಡಿದ್ದು 2.15% ಓಟ್ನಿಂದ, ಕೇವಲ 2 MLAಗಳು 2.15. ಸೊ ಇದು ಒಂದು ಕಡೆ ಇದ್ದಾನೆ. ಇನ್ನೊಂದು ಕಡೆ ಇವತ್ತಿನ ರಾಜಕಾರಣವನ್ನು ನಾವು ಯಾವ ಲಕ್ಷಣಗಳಿಂದ ಗುರುತಿಸ್ತೀವಿ ಅಂತಂದರೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ದೊಡ್ಡ ಪ್ರಮಾಣದ ಪ್ರಭಾವ ಇರೋದು. ಇದನ್ನು ನಾನು ಕಮ್ಯುನಲ್ ಕಾರ್ಪೊರೇಟ್ ಕಾಂಬಿನೇಷನ್ ಅಂತ ಕರಿತೀನಿ. ಒಂದು ಕಡೆ ಕಾರ್ಪೊರೇಟ್ ಕಂಪನಿಗಳು, ಇನ್ನೊಂದು ಕಡೆ ಕಮ್ಯುನಲ್ ಫೋರ್ಸಸ್. ಕಾರ್ಪೊರೇಟ್ ಇದನ್ನು ಸಾಮಾಜಿಕ ಬದಲಾವಣೆಗಳಲ್ಲಿ, ಸಾಮಾಜಿಕ ಹೋರಾಟಗಳಲ್ಲಿ ಯಾವ ಥರದ ಪರಿಣಾಮವನ್ನು, ಪ್ರಭಾವವನ್ನು ಬೀರ್ತವೆ ಅಂತಂದರೆ, ಕಾರ್ಪೊರೇಟ್ ಕಲ್ಚರ್ ಅನ್ನೋದು ವ್ಯಕ್ತಿಯನ್ನು ಪ್ರಜೆಯನ್ನಾಗಿ ನೋಡೋದಿಲ್ಲ. ಕಾರ್ಪೊರೇಟ್ ಕಂಪನಿಗಳು ವ್ಯಕ್ತಿಯನ್ನು ಒಬ್ಬ ಗ್ರಾಹಕನನ್ನಾಗಿ ನೋಡ್ತವೆ. ವ್ಯಕ್ತಿ ಒಬ್ಬ ಗ್ರಾಹಕ, ಅವರಿಗೆ ಪ್ರಜೆ ಅಲ್ಲ. ಗ್ರಾಹಕನ ಮೊಟ್ಟ ಮೊದಲೇ ಗುಣನೇ ಯಾವುದೇ ಒಂದು ವಸ್ತು ನನಗೆ ಬೇಕು, ನನಗೆ ಮೊದಲು ಬೇಕು ಮತ್ತು ನನಗೆ ಮಾತ್ರ ಬೇಕು ಅನ್ನೋದು ಇದು ಗ್ರಾಹಕನ ಗುಣ. ಸೊ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಇಡೀ ದೇಶದ ಪ್ರಜೆಯನ್ನು ಮತ್ತು ವಿಶ್ವದ ಪ್ರಜೆಗಳನ್ನು ಒಂದು ಗ್ರಾಹಕನನ್ನಾಗಿ, ಇನ್ನೂ ಜವಾರಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಗಿರಾಕಿಯನ್ನಾಗಿ ನೋಡ್ತಾ ಇದೆ. ಸೊ ಒಂದು ಕಡೆ ನಮ್ಮ ದೇಶದ ಪ್ರಜೆ ಇವತ್ತು ಪ್ರಜೆಯಾಗಿ ಉಳಿದಿಲ್ಲ, ಅವನು ಗ್ರಾಹಕನಾಗಿದ್ದಾನೆ. ಇನ್ನೊಂದು ಕಡೆ ಈ ಗ್ರಾಹಕ, ಎಲ್ಲ ಗ್ರಾಹಕರಿಗೂ ಸೌಲಭ್ಯಗಳು ಸಿಗೋದಿಲ್ಲ. ಈ ದೇಶದ ಬಹುತೇಕ ಜನಸಂಖ್ಯೆ, ಅದು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ದಲಿತರಾಗಿರ್ಬೋದು, ಅವರು ಉತ್ಪಾದನಾ ಪ್ರಕ್ರಿಯೆಯಿಂದ ಹೊರಗೆ ಬೀಳ್ತಾ ಇದ್ದಾರೆ. ಕಾರ್ಮಿಕ ಕೈಗಾರಿಕೆಯಿಂದ ಹೊರಗೆ ಬೀಳ್ತಾ ಇದ್ದಾನೆ, ಅಥವಾ ಸರ್ಕಾರಿ ನೌಕರ ಸಹಿತ ಸುರಕ್ಷಿತ ಬದುಕಿನಿಂದ ಹೊರಗೆ ಬೀಳ್ತಾ ಇದ್ದಾನೆ. ಇವತ್ತು ಎಲ್ಲವೂ ಸಹಿತ ಕಾರ್ಮಿಕ ಚಳವಳಿಗಳು ಹೋರಾಟ ಮಾಡ್ತಾ ಇದ್ದಾವೆ. ಎಲ್ಲವೂ ಸಹಿತ ಇವತ್ತು ಹೊರಗುತ್ತಿಗೆ, ಕಾಂಟ್ರಾಕ್ಟ್ ಬೇಸು, ಅಂದರೆ ಸರ್ಕಾರಕ್ಕೂ ಪ್ರಭುತ್ವಕ್ಕೂ ಒಬ್ಬ ಲೇಬರಿಗೂ ಸಂಬಂಧನೇ ಇಲ್ಲ. ಆ ಥರದ ಒಂದು ವಾತಾವರಣ ಇದೆ. ಸೊ ಅದೇ ಸಂದರ್ಭದಲ್ಲಿ ರೈತ ಕೃಷಿಯಿಂದ ಹೊರಗೆ ಬೀಳ್ತಾ ಇದ್ದಾನೆ. ಸೊ ದಲಿತ ಮುಂದಿನ ದಿನಗಳಲ್ಲಿ ಎಲ್ಲ ಖಾಸಗೀಕರಣ ನೀತಿಯಿಂದ ಬಂದಾಗಿ ಮೀಸಲಾತಿಯಿಂದ ಹೊರಗೆ ಬೀಳ್ತಾ ಇದ್ದಾರೆ. ಸೊ ಈ ಥರದೊಳಗೆ ಇರ್ತಕ್ಕಂಥ ಪ್ರಭುತ್ವಕ್ಕೂ ಪ್ರಜೆಗೂ ಇರ್ತಕ್ಕಂಥ ಸಂಬಂಧ ಸಂಪೂರ್ಣವಾಗಿ ಕಡಿದು ಹೋಗ್ತಾ ಇದೆ. ಪ್ರಜೆ ಅನ್ನೋದು ಕಾರ್ಪೊರೇಟ್ ಕಂಪನಿಗಳ ಒಬ್ಬ ಗಿರಾಕಿ, ಒಬ್ಬ ಕನ್ಸ್ಯೂಮರ್. ಒಂದು ಕಡೆ ಇದು ಆದರೆ, ಈ ಕನ್ಸ್ಯೂಮರ್ ಅಂತಂದಾಗ ಅವನು ಸಮಾಜದ ಇನ್ನೊಬ್ಬ ವ್ಯಕ್ತಿಯ ಜೊತೆ ತನ್ನ ಸಂಬಂಧಗಳನ್ನು ಕಡ್ಕೊಳ್ತಾನೆ, ಉದ್ದೇಶಪೂರ್ವಕವಾಗಿ ಅಲ್ಲ. ಅವನ ಬದುಕಿನ ರೇಸ್ ಸ್ಪೀಡ್ ಇದೆಯಲ್ಲ, ಆ ರೇಸ್ನಲ್ಲಿ ಅವನು ತನ್ನ ಇನ್ನೊಬ್ಬ ವ್ಯಕ್ತಿಯ ಜೊತೆನ ಒಂದು ಸಂಬಂಧವನ್ನು ಕಡ್ಕೊತಾನೆ. ಆ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಇಲ್ಲದೇ ಇರತಕ್ಕಂಥ ಸಂಬಂಧಗಳು ಅದು ಒಂದು ಸಮಾಜದ ಗುಣಲಕ್ಷಣವನ್ನು ಬದಲಾವಣೆ ಮಾಡ್ತವೆ. ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡುವಾಗ ಸಮಾಜಶಾಸ್ತ್ರದ ಗುಣಲಕ್ಷಣವನ್ನೇ ಬದಲಾವಣೆ ಮಾಡ್ತವೆ. ಇವತ್ತು ನಾವು ನೋಡ್ತೀವಿ, ವ್ಯಾಜ್ಯಗಳು ಮೊದಲು ಹಿಂದೆ ಒಂದು ಕಾಲದಲ್ಲಿ ಕೂಡು ಕುಟುಂಬ, ಅದಕ್ಕಿಂತ ಮುಂಚಿನ ಬುಡಕಟ್ಟು ಸಮಾಜ, ಆಮೇಲೆ ಕೂಡು ಕುಟುಂಬ, ಆಮೇಲೆ ಗಂಡ ಹೆಂಡತಿ ಮಕ್ಕಳು ಒಂದು ಯೂನಿಟ್ಟು. ಇವತ್ತು ಮದುವೆಯಾದ 4 ದಿನಕ್ಕೇನೆ ನ್ಯಾಯಾಲಯಕ್ಕೆ ಹೋಗ್ತಾ ಇರ್ತಕ್ಕಂಥ ಕೇಸ್ಗಳನ್ನ ನಾವು ನೋಡಿದರೆ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಸಂಬಂಧ ಕಡಿದು ಹೋಗ್ತಾ ಇದೆ. ಸೊ ಆವಾಗ ವಸ್ತು ಮತ್ತು ವ್ಯಕ್ತಿ ನಡುವಿನ ಸಂಬಂಧ ಮಾತ್ರ ಉಳಿತಾ ಇದೆ. ಇದೇ ಕಾರ್ಪೊರೇಟ್ ಕಂಪನಿಗಳಿಗೆ ಬೇಕಾಗಿರೋದು. ಎರಡನೇದಾಗಿ, ಸಾಮಾಜಿಕವಾಗಿ ಇದರ ವಿರುದ್ಧ ಜನ ಸಿಡಿದೇಳಬಾರ್ದು ಅನ್ನೋ ಕಾರಣಕ್ಕಾಗೇ ಕಮ್ಯುನಲ್ ಕಾಂಬಿನೇಷನ್. ಅಲ್ಲಿ ಎಲ್ಲ ಇಡೀ ಜನಾಂಗವನ್ನು ಒಂದು ಜಾತಿ, ಒಂದು ಧರ್ಮದ ಹೆಸರಿನೊಳಗೆ ತೊಗೊಂಬರ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ.
ಇದು 1925ರಿಂದ ಆರಂಭ ಆಗಿರ್ತಕ್ಕಂಥ ಪ್ರೊಸೆಸ್ಸು. ಆದರೆ ಇವತ್ತು ಆ ಒಂದು ಪರಿಕಲ್ಪನೆಗೆ ಮೆಜಾರಿಟಿ ಬೆಂಬಲ ಸಿಗ್ತಾ ಇದೆ. 1948ರಲ್ಲಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಅವತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಹೇಳಿಕೆ ಬರ್ತದೆ. ಏನಂತಂದರೆ, ಈಗಾಗಲೇ ಮನುಶಾಸ್ತ್ರ ನಮ್ಮಲ್ಲಿದೆ, ಇದಕ್ಕೆ ಹೊಸ ಸಂವಿಧಾನ ಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆನ ಅವತ್ತೇ ಎತ್ತಾರೆ. ಆಮೇಲೆ ಗೋಲ್ವಾಲ್ಕರ್ ಅವರು ತಮ್ಮ ಬಂಚ್ ಆಫ್ ಥಾಟ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಬರೀತಾರೆ, ಇದು ಒಂದು ದೇಶ ಮತ್ತು ಒಂದು ಪ್ರಭುತ್ವ, ಒಂದು ದೇಶ ಒಂದು ಪ್ರಭುತ್ವ ಅಂತ ಭಾಳ ಸ್ಪಷ್ಟವಾಗಿ ಬರೀತಾರೆ. ಆ ಕಾರಣಕ್ಕಾಗೇ ಅವರು ಯಾರೂ ಸಹಿತ ಏಕೀಕರಣ ಹೋರಾಟಗಳಲ್ಲಿ ಭಾಗವಹಿಸಲಿಲ್ಲ. ಪ್ರಾಂತ ರಾಜ್ಯ ಈ ಥರದ ಕಲ್ಪನೆಗೆ ಅವ್ರ ಬೆಂಬಲ ಇಲ್ಲವೇ ಇಲ್ಲ. ಅಂದರೆ ಅವತ್ತು ಈ ಧ್ವಜ ನಮ್ಮದಲ್ಲ, ತ್ರಿವರ್ಣ ಧ್ವಜವನ್ನು ವಿರೋಧ ಮಾಡ್ತಾರೆ. ಅದು ಆರ್ಗನೈಸರ್ ಪತ್ರಿಕೆಯಲ್ಲಿ ರಿಪೋರ್ಟ್ ಆಗಿದೆ. ಈ ಧ್ವಜ ನಮ್ಮದಲ್ಲ, ಈ ಫೆಡರಲ್ ಸಿಸ್ಟಮ್ ನಮ್ಮದಲ್ಲ, ಮತ್ತು ಈ ಪ್ರಜಾಪ್ರಭುತ್ವ ಸೆಕ್ಯುಲರಿಸಮ್ ಅನ್ನೋದು ನಮ್ಮ ನಿಲುವಲ್ಲ ಅಂತ ಅವತ್ತೇ ಹೇಳಿದ್ದಾರೆ. ಸೊ ಇಂಥ ಚಿಂತನೆಗಳು ಇವತ್ತು ಇಂಥ ಚಿಂತನೆಯ ಒಂದು ರಾಜಕೀಯ ಚಿಂತನೆ ಜನಬೆಂಬಲವನ್ನು ಪಡೀತಾ ಇದೆ. ಅದಕ್ಕಾಗಿ ಅದು ಪಾಸಿಟಿವ್ ಆಗಲ್ಲ, ಇನ್ನೊಂದು ಅಲ್ಪಸಂಖ್ಯಾತ ಜನಾಂಗವನ್ನು ತೋರಿಸಿ ಅದನ್ನು ಮುಂದಿಟ್ಟು ಇವತ್ತು ಇನ್ನೊಂದು ಜನಾಂಗವನ್ನು ತೊಗೊಂಬರ್ತಾ ಇದ್ದಾರೆ. ಸೊ ಇದನ್ನು ಗಮನಿಸಿದರೆ ಭಾರತ 2024 ನಂತರ, ಈ ಚುನಾವಣೆ ನಂತರ ಭಾಳ ದೊಡ್ಡ ತಿರುವನ್ನು ಪಡಿತಾ ಇದೆ, ಭಾಳ ದೊಡ್ಡ ಸ್ಥಿತ್ಯಂತರವನ್ನು ಕಾಣ್ತಾ ಇದೆ. ಅದು ಜನಪರವಾಗಿರ್ತಕ್ಕಂಥ ಸ್ಥಿತ್ಯಂತರ ಅಲ್ಲ, ಭಾರತದ ಒಕ್ಕೂಟ ವ್ಯವಸ್ಥೆಗೆ ಆಘಾತಕಾರಿಯಾಗಿರ್ತಕ್ಕಂಥ ಸ್ಥಿತ್ಯಂತರ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ರಾಜಕೀಯ ಚಿಂತನೆಗಳು, ನಮ್ಮ ರಾಜಕೀಯ ಚಳವಳಿಗಳು ಯಾವ ರೀತಿಯ ಸ್ವರೂಪವನ್ನು ಪಡಿಬೇಕು. ಇನ್ನೂ ಒಂದು ಮಾಹಿತಿ ಇದೆ. ಮುಂದಿನ ಚುನಾವಣೆ ಆದಮೇಲೆ ಇಡೀ ಇಂಡಿಯಾದಲ್ಲಿ ಒಂದು ಡಿಲಿಮಿಟೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಅಂದರೆ ಈಗಾಗಲೇ ಇರ್ತಕ್ಕಂಥ ಸಂಸತ್ ಸ್ಥಾನಗಳ ಪುನರ್ರಚನೆ ಅಥವಾ ಪುನರ್ಹೊಂದಾಣಿಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಉತ್ತರ ಭಾರತದಲ್ಲಿ ದೊಡ್ಡ ಪ್ರಮಾಣದ ಸಂಖ್ಯೆ ಹೆಚ್ಚಾಗ್ತದೆ ಪಾರ್ಲಿಮೆಂಟಲ್ಲಿ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಡಿಮೆ ಆಗ್ತದೆ. ಈಗಾಗಲೇ ಆರಂಭ ಆಗಿದೆ, ಬೆಳಗ್ಗೆ ಮಾತನಾಡ್ತಾ ಹೇಳಿದರು, ಈಗಾಗಲೇ ಆರಂಭ ಆಗಿದೆ. ದಕ್ಷಿಣ ಭಾಗದ ಆರ್ಥಿಕ ಸಂಪನ್ಮೂಲ ಸಂಪೂರ್ಣವಾಗಿ ಉತ್ತರಕ್ಕೆ ಬಳಕೆ ಆಗ್ತಾ ಇದೆ. ಇಲ್ಲಿ ಪಡೆದಿರ್ತಕ್ಕಂಥ ಸಂಪನ್ಮೂಲವನ್ನು ವಾಪಸ್ ನಮಗೆ ಕೊಡ್ತಾ ಇಲ್ಲ, ವಿವಿಧ ರೂಪದಲ್ಲಿ ಕೇಂದ್ರ ಅಂತಕ್ಕಂಥದ್ದು ಒಂದಾಗ್ತಾ ಇದೆ. ಸೊ ಇಲ್ಲಿ ಒಂದು ಸರ್ಕಾರ, ಒಂದು ಸಂಸ್ಕೃತಿ, ಒಂದು ಭಾಷೆ, ಒಂದು ದೇಶ ಮತ್ತು ಒಂದು ಧರ್ಮ ಅನ್ನೋದ್ರ ಹಿಂದೆ ಈ ಕಾರ್ಪೊರೇಟ್ ಕಂಪನಿಗಳ ಮತ್ತು ಕಮ್ಯುನಲ್ ಫೋರ್ಸ್ಗಳ ಒಂದು ಅಂತರ್ಸಂಬಂಧ. ಅಂದರೆ ಕಾರ್ಪೊರೇಟ್ ಕಂಪನಿಗಳು ಪ್ರಜೆಗಳನ್ನು ಒಬ್ಬ ಕನ್ಸ್ಯೂಮರನ್ನಾಗಿ ಮಾಡ್ತಕ್ಕಂಥ ಭಯಂಕರವಾದಂಥ ಪ್ರಯತ್ನದಲ್ಲಿದ್ದಾವೆ. ಹಾಗೆಯೇ ಕಮ್ಯುನಲ್ ಫೋರ್ಸ್ಗಳು, ಅವ್ರು ನೋಡಿ, ಕಮ್ಯುನಲ್ ಫೋರ್ಸ್ಗಳು ಮಾತಾಡುವಾಗ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡೋದೇ ಇಲ್ಲ. ಹಿಂದೂ ಒಂದು ಅಂತಕ್ಕಂಥದ್ದು ಒಂದು ಜಾತಿ ವ್ಯವಸ್ಥೆ ಬಗ್ಗೆ ಮಾತನಾಡೋದೇ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಮಾತಾಡುವಾಗ ಅವರು ಮತದಾರರನ್ನು ಮತೀಯದಾರರನ್ನಾಗಿ ಮಾಡ್ತಾ ಇದ್ದಾರೆ. ಅವನು ಪ್ರಜೆಗಳನ್ನು ಕನ್ಸ್ಯೂಮರನ್ನಾಗಿ ಮಾಡ್ತಾ ಇದ್ದಾನೆ, ಇವರು ಮತದಾರರನ್ನ ಮತೀಯದಾರರನ್ನಾಗಿ ಮಾಡ್ತಾ ಇದ್ದಾರೆ. ಈ ಕನ್ಸ್ಯೂಮರಿಸಮ್ ಮತ್ತು ಮತೀಯವಾದಗಳನ್ನು ನಿಯಂತ್ರಿಸೋದು ಒಂದೇ ಶಕ್ತಿ, ಅದು ಕಾರ್ಪೊರೇಟ್ ಶಕ್ತಿ. ಸೊ ಮುಸೋಲಿನಿಯನ್ನು ನೋಡಾಗಲಿ, ಹಿಟ್ಲರ್ ನೋಡಾಗಲಿ, ಇವನ್ನೆಲ್ಲರನ್ನು ಗಮನಿಸಿದರೆ ಈ ಥರ ಆಗ್ತದೆ. ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ, ರಾಜಕೀಯ ಚಳವಳಿಗಳನ್ನು ಗಮನಿಸಿದಾಗ ಈ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ರಾಜಕಾರಣ ದೊಡ್ಡ ಪ್ರಮಾಣದೊಳಗೆ ಬೆಳೀತಾನೆ ಬಂದಿದೆ. ನಾವು ಹಿಟ್ಲರ್ನ ಗಮನಿಸಿದರೆ ಅಲ್ಲಿ ಬರ್ಲಿನಿನ ಪಾರ್ಲಿಮೆಂಟಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದ ಮೇಲೆ ವಿರೋಧ ಪಕ್ಷಗಳನ್ನು ಸರ್ವನಾಶ ಮಾಡಿದ ಉದಾಹರಣೆ ನಮ್ಮ ಮುಂದಿದೆ. ಸೊ ಹಾಗೆಯೇ ಇದು ಆರಂಭ ಆಗಿದ್ದು ನೆಪೋಲಿಯನ್ ಕಾಲದಲ್ಲಿ 1820ರ ಅವಧಿಯಲ್ಲಿ ಅಲ್ಲಿರ್ತಕ್ಕಂಥ ನೆಪೋಲಿಯನ್ ಕಾಲದ ಫ್ರೆಂಚ್ ಪ್ರದೇಶದಲ್ಲಿ ಅವ್ರು ಏನು ಮಾಡಿದರು ಅಂತಂದರೆ, ಈ ಜೈಲಿನಲ್ಲಿರ್ತಕ್ಕಂಥ ಅಪರಾಧಿಗಳನ್ನೆಲ್ಲನೂ ತನ್ನ ಪಕ್ಷದ ಸದಸ್ಯನಾಗಿ ಮಾಡ್ಕೊಂಡು, ತನ್ನ ಬೆಂಬಲಿಗರನ್ನಾಗಿ ಮಾಡ್ಕೊಂಡು. ಸೊ ಇವತ್ತು ಇಡೀ ದೇಶದಲ್ಲಿ ಅಪರಾಧಿಗಳು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಪ್ರವೇಶ ಮಾಡಿರೋದ್ರಿಂದ ತಾತ್ವಿಕ ಚರ್ಚೆ ಚಿಂತನೆಗೆ ಸಾಧ್ಯ ಇಲ್ಲ. ಇವತ್ತಿನ ಮೌಲ್ಯ ಕ್ರೌರ್ಯವನ್ನು ಶೌರ್ಯ ಅಂತ ಬಿಂಬಿಸಲಾಗ್ತಾ ಇದೆ, ಕ್ರೌರ್ಯವನ್ನು, ಮತ್ತು ಸಹನೆಯನ್ನು, ಸಹಿಷ್ಣುತೆಯನ್ನು ಹೇಡಿತನ ಅಂತ ಬಿಂಬಿಸಲಾಗ್ತಾ ಇದೆ. ಇದಕ್ಕೆ ತಾತ್ವಿಕ ಹಿನ್ನೆಲೆ ಇದೆ. ಬುದ್ಧ ಶಾಂತಿಯನ್ನು ಬೋಧಿಸಿದ ಕಾರಣಕ್ಕಾಗೇ ಈ ನೆಲದಲ್ಲಿ ಶಾಂತಿ ನೆಲೆಸಿತ್ತು. ಆ ಕಾರಣಕ್ಕಾಗೇ ಇಸ್ಲಾಂ ಧರ್ಮ ಈ ದೇಶದ ಮೇಲೆ ದಾಳಿ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ RSS ಕಚೇರಿಗಳಲ್ಲಿ ಕಲಿಸ್ಕೊಡ್ಲಾಗ್ತಾ ಇದೆ, RSS ಶಾಖೆಗಳಲ್ಲಿ. ಅಂದರೆ ಬುದ್ಧ, ಗಾಂಧಿ ಇವರು ಎಲ್ಲರೂ ನಮ್ಮನ್ನು ಹೇಡಿಗಳನ್ನಾಗಿ ಮಾಡಿದ್ದಾರೆ. ಇನ್ನೂ ಕೆಟ್ಟ ಶಬ್ದವನ್ನು ಬಳಸ್ತಾರೆ, ನಮ್ಮನ್ನು ಷಂಡರನ್ನಾಗಿ ಮಾಡಿದ್ದಾರೆ ಅಂತ.
ಸೊ ಈ ಥರದೊಳಗೆ ಒಂದು ಜನಾಂಗವನ್ನು ಗುರಿಯಾಗಿಟ್ಟುಕೊಂಡು ಕಟ್ತಾ ಇರ್ತಕ್ಕಂಥ ರಾಜಕಾರಣ ಅದು ಕೇವಲ ಒಂದು ಮತೀಯ ರಾಜಕಾರಣ ಅಲ್ಲ, ಮತಧರ್ಮದ ರಾಜಕಾರಣ ಅಲ್ಲ, ಅದು ಕಾರ್ಪೊರೇಟ್ ಕಂಪನಿಗಳ ಜೊತೆಗಿನ ಒಂದು ಹೊಣಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ಈ ರಾಜಕಾರಣ ಇವತ್ತು ಬರ್ತಾ ಇದೆ. ಸೊ ಇದನ್ನು ಎದುರಿಸೋಕ್ಕೆ ಆಗಿರ್ತಕ್ಕಂಥ ಪ್ರಯತ್ನಗಳನ್ನು ಇದು ಎಲ್ಲರಿಗೂ ಗೊತ್ತಿತ್ತು. ಅದರಲ್ಲೂ ಎಡಪಕ್ಷಗಳು ಮತ್ತು ನಂಜುಂಡಸ್ವಾಮಿಯವರು ಜಾಗತೀಕರಣದ ನೀತಿಗಳು ಬಂದ ತಕ್ಷಣದಿಂದಲೇ ದೊಡ್ಡ ಪ್ರಮಾಣದ ಹೋರಾಟವನ್ನು ಅವತ್ತಿನಿಂದಲೇ ಆರಂಭ ಮಾಡಿದ್ವಿ. ಒಂದು ಜಾಗತೀಕರಣ ಬಂದಾಗ ಈ ದೇಶದ ಸೋಷಿಯೋ ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗ್ತದೆ, ಸೋಷಿಯೋ ಪೊಲಿಟಿಕಲ್ ಕ್ಯಾರೆಕ್ಟರ್ ಚೇಂಜ್ ಆಗ್ತದೆ ಅಂತಕ್ಕಂಥದ್ದು ಅವಾಗಲೇ ಗೊತ್ತಿತ್ತು. ಸೊ ಆ ಕಾರಣಕ್ಕಾಗಿ ಅವತ್ತು ಆರಂಭ ಮಾಡಿದಾಗ ಅದಕ್ಕೆ ನಾವೆಲ್ಲರೂ ಗಮನಿಸಬೇಕು. ಇನ್ನೊಂದು ಒಳಸೂಕ್ಷ್ಮ ಏನಂದರೆ ವಿ ಪಿ ಸಿಂಗ್ ಅವರು ಅಧಿಕಾರಕ್ಕೆ ಬಂದಾಗ ಮಂಡಲ್ ವರದಿ ಜಾರಿಗೆ ಬಂತು. ಮಂಡಲ್ ವರದಿ ಜಾರಿಗೆ ಬಂದಾಗ ಇದು ದಿನಾಂಕಗಳು ಹೆಚ್ಚು ಕಡಿಮೆ ಕಾಕತಾಳೀಯ ಇರಬೇಕು. ಆದರೆ ಅಲ್ಲಿವರೆಗೂ ಈ ದೇಶದಲ್ಲಿ ಬುಡಕಟ್ಟು ಚಳವಳಿ ದೊಡ್ಡ ಪ್ರಮಾಣದಲ್ಲಿತ್ತು, ದಲಿತ ಚಳವಳಿಗಳು ದೊಡ್ಡ ಪ್ರಮಾಣದಲ್ಲಿದ್ದು, ಕಾರ್ಮಿಕ ಚಳವಳಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿದ್ದು, ಅಲ್ಪಸಂಖ್ಯಾತರು ಎಲ್ಲ ಜಾತಿಯವರು ಸಹಿತ ಈ ಕಾರ್ಮಿಕ ಚಳವಳಿಗಳಲ್ಲಿ ಹಂಚಿ ಹೋಗಿದ್ದರು. ಆದರೆ ಯಾವಾಗ ಮಂಡಲ್ ವರದಿ ಜಾರಿಗೆ ಬಂದಾಗ ಖಂಡಿತವಾಗಿಯೂ 28% ಹಿಂದುಳಿದ ಜನಾಂಗಕ್ಕೆ ಮೀಸಲಾತಿಯ ಅವಶ್ಯಕತೆ ಇತ್ತು. ಆದರೆ ನಾವೆಲ್ಲರೂ ಗಮನಿಸಬೇಕಾಗಿದ್ದೆ ಅದು ಪಾಸಿಟಿವ್ ಆಗಿರ್ತಕ್ಕಂಥ ಅಂಶ. ನೆಗೆಟಿವ್ ಆಗಿರ್ತಕ್ಕಂಥ ಅಂಶ ಅಂತಂದರೆ ಜಾತಿ ಮತ್ತು ಉಪಜಾತಿ ರಾಜಕಾರಣ ಈ ದೇಶದ ನೆಲದಲ್ಲಿ ಆರಂಭ ಆಯಿತು. ಜಾತಿ ಮತ್ತು ಉಪಜಾತಿ ರಾಜಕಾರಣ, ಈ ಜಾತಿ ಮತ್ತು ಉಪಜಾತಿ ರಾಜಕಾರಣ ಆರಂಭ ಆದಾಗ ರಾಜಕೀಯವಾಗಿ ಮತ್ತು ಚಳವಳಿಗಳಲ್ಲಿ ಎಲ್ಲ ಜನಾಂಗ ಛಿದ್ರ ಆಗಿ ಹೋಯಿತು. ಅದು ಈ ಕಮ್ಯುನಲ್ ಪೊಲಿಟಿಕ್ಸ್ಗೆ ಅನುಕೂಲ ಆಯಿತು. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅವತ್ತು 1983 ಮತ್ತು 90 ಒಳಗೆ ಈ ರಾಜ್ಯದಲ್ಲಿ ಪ್ರಗತಿಪರ ಚಳವಳಿಗಳು ಒಂದಾಗಿ ಒಂದು ತತ್ವಾಧಾರಿತ ರಾಜಕೀಯ ವೇದಿಕೆಯನ್ನು ಆರಂಭ ಮಾಡಿದರೆ ಬಹುಶಃ ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯಗಳಲ್ಲಿ ಬೇರೆ ವಿಷಯ, ಬಟ್ ನಮ್ಮ ರಾಜ್ಯದಲ್ಲಿ ಇವತ್ತು ದೊಡ್ಡ ಮಟ್ಟದ ಪ್ರತಿರೋಧವನ್ನು ಒಡ್ಡತಕ್ಕಂಥ ಅಥವಾ ಜನವಿರೋಧಿ ಕಾನೂನುಗಳಿಗೆ ಮಧ್ಯಪ್ರವೇಶ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ರಾಜ್ಯದ ಸಾಮಾಜಿಕ ಚಳವಳಿಯ, ಜನಪರ ಚಳವಳಿಯ ರಾಜಕಾರಣಕ್ಕೆ ಇರ್ತಿತ್ತು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಇವತ್ತು ಆಯ್ತಪ್ಪ, ಇದೆಲ್ಲ ಹಿಂದಿಂದಾಯಿತು, ಅಂತಿಮವಾಗಿ ಏನು ಮಾಡಬೇಕು ಅಂತಂದರೆ ನಾವು ಗಮನಿಸಬೇಕು. ಮತ್ತೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು, ಕರ್ನಾಟಕ ಸರ್ಕಾರ ಇದೆ, ಅದು ಮತ್ತೆ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೋಬೇಕಾದ್ರೆ ಮತ್ತೆ ಕಲ್ಯಾಣ ರಾಜ್ಯದ ಘೋಷಣೆಗಳನ್ನೇ ಕೊಡಬೇಕಾದಂಥ ಅನಿವಾರ್ಯತೆ ಅವರಿಗಿದೆ. ಕಲ್ಯಾಣ ರಾಜ್ಯದ ಘೋಷಣೆಗಳನ್ನೇ ಕೊಡಬೇಕು. ಯಾಕಂದರೆ ಅಂಬಾನಿ ಅದಾನಿ ಪೋಷಿಸ್ತಕ್ಕಂಥ ಒಂದು BJP ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಅವ್ರ ನಡುವೆ ಸ್ಪೇಸ್ ಇಲ್ಲ. ಈಗಾಗಲೇ ಅವ್ರು ಕ್ಯಾಪ್ಚರ್ ಮಾಡಿ ಆಗಿದೆ ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಒಂದು ಸೆಂಟ್ರಿಸ್ಟ್ ಪಾರ್ಟಿ ಏನಿದೆ ಕಾಂಗ್ರೆಸ್ಸು, ಅದು ಕಲ್ಯಾಣ ರಾಜ್ಯದ ಯೋಜನೆಗಳನ್ನೇ ತೆಗೆದುಕೊಳ್ಬೇಕು. ಅದು ಪ್ರಗತಿಪರ ರಾಜಕಾರಣಕ್ಕೂ ಸಾಮಾಜಿಕ ಚಳವಳಿಗಳಿಗೂ ಒಂದು ಸ್ಪೇಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಸಮಯಾಧಾರಿತ ಸ್ಪೇಸ್. ಸೊ ಇನ್ನು ಕೆಲವು ವರ್ಷಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಏನಾಗ್ತದೆ ಅಂತ ಗಮನಿಸಬೇಕು. ಅದು ಆಗದೇ ಇದ್ದರೆ ಭಾರತ ಸಂಪೂರ್ಣವಾಗಿ ಈ ದೇಶದ ಸಂಪನ್ಮೂಲವನ್ನು ಕಾರ್ಪೊರೇಟ್ ಕಂಪನಿಗಳ ಕೈಗೆ ವಹಿಸ್ತಾ, ಇನ್ನೊಂದು ಕಡೆ ರಾಜಕೀಯವಾಗಿ ಈಗೇನೋ 60% ಸಮೀಪ NDA ಗುಂಪು ಹೋಗಿದೆ, ಅದು ಇನ್ನೂ ದೊಡ್ಡ ಪ್ರಮಾಣದೊಳಗೆ ಮುಂದುವರಿತು ಅಂತಂದರೆ ಈ ದೇಶದಲ್ಲಿ ಒಂದು ಪರ್ಯಾಯ ರಾಜಕೀಯ ಅನ್ನೋದಾಗಲಿ ಅಥವಾ ಪರ್ಯಾಯ ತತ್ವ ರಾಜಕೀಯ ಅನ್ನೋದಾಗಲಿ ಅದರ ಮೇಲೆ ಭಾಳ ದೊಡ್ಡ ಪ್ರಮಾಣದ ದಾಳಿ ಬರ್ತದೆ. ಬಹುಶಃ ನಾವೆಲ್ಲ ಈ ಥರ ಕೂತ್ಕೊಂಡು ಇಷ್ಟು ಮುಕ್ತವಾಗಿ ಮಾತನಾಡ್ತಕ್ಕಂಥ ವಾತಾವರಣ ಮುಂದಿನ ದಿನಗಳಲ್ಲಿ ಉಳಿಯೋದಿಲ್ಲ ಅನ್ನೋದು ನನ್ನ ಆತಂಕ. ಎಷ್ಟೋ ಅಂಶಗಳನ್ನು ತಮ್ಮ ಗಮನಕ್ಕೆ ತಂದು ಕೊನೆಯದಾಗಿ ಇಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು, ಸಾಹಿತಿಗಳು, ಚಿಂತಕರು, ವಿದ್ಯಾರ್ಥಿಗಳು ನಮ್ಮೆಲ್ರಿಗೂ ಮನವಿ ಏನಂದರೆ 80ರ ದಶಕದಲ್ಲಿ ಚಳವಳಿಗಾರರೇ ಚಿಂತಕರಾಗಿದ್ದರು, ಚಿಂತಕರೇ ಚಳವಳಿಗಾರರಾಗಿದ್ದರು. ಆದರೆ ಇವತ್ತು ಚಿಂತಕರು ಬೇರೆ ಆಗಿದ್ದಾರೆ, ಚಳವಳಿಗಾರರು ಬೇರೆ ಆಗಿದ್ದಾರೆ. ಈ ಚಿಂತಕರು ಅಂದರೆ ಈ ವಿಶ್ವವಿದ್ಯಾಲಯಗಳು, ಅಕಾಡೆಮಿಕ್ ಕ್ಷೇತ್ರಗಳು, ಅಲ್ಲಿರ್ತಕ್ಕಂಥ ಜನ ತಮ್ಮ ಪಾಡಿಗೆ ತಾವು ಸೆಮಿನಾರ್ಗಳನ್ನು ಮಾಡ್ತಾ, ಪುಸ್ತಕಗಳನ್ನ ಪ್ರಕಟಿಸ್ತಾ, ಮಂಡನೆ ಮಾಡ್ತಾ ಅಲ್ಲಿದ್ದಾರೆ. ಚಳವಳಿಗಾರರು ಬೀದಿಯಲ್ಲಿ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಆದರೆ ಈ ಚಳವಳಿಗಾರರು ಸಶಕ್ತವಾಗಿ ಬೆಳೆದೇ ಇದ್ದರೆ ಈ ಚಿಂತಕರಿಗೆ ಉಳಿಗಾಲ ಇಲ್ಲ ಅಂತಕ್ಕಂಥ ವಿಷಯವನ್ನು ಇವರು ಅರ್ಥ ಮಾಡ್ಕೋಬೇಕು.
ಮತ್ತು ಹೊಸ ರೀತಿಯ ಇವತ್ತಿನ ಸಾಮಾಜಿಕ ಸಂದರ್ಭಕ್ಕೆ ಈ ಚಿಂತನೆಗಳನ್ನು, ಹೊಸ ಆಲೋಚನೆಗಳನ್ನು ಈ ಚಳವಳಿಗೆ ಕೊಡದೇ ಇದ್ದರೆ ಆ ಚಳವಳಿಗಳು ಗುಂಪು ತುಂಡಾಗಿ ಕೊನೆಗೊಂದಿನ ಈ ಮತೀಯ ರಾಜಕಾರಣಕ್ಕೆ ಬಲಿಯಾಗ್ತವೆ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಚಿಂತನೆ ಮತ್ತು ಚಟುವಟಿಕೆ, ಚಿಂತನೆ ಮತ್ತು ಚಳವಳಿ ಏಕಮುಖಿಯಾಗಿ ಮತ್ತು ಅಂತರ್ಸಂಬಂಧವನ್ನು ಇಟ್ಟುಕೊಂಡು ಸಾಗಬೇಕಾದಂಥ ಅವಶ್ಯಕತೆ ಇವತ್ತಿದೆ. ಅದು ಒಂದು ರಾಜಕೀಯ ಚಳವಳಿಯಾಗಿ ಮುಂದುವರಿಬೇಕಾಗಿದೆ. ಯಾಕೆಂದರೆ ರಾಜ್ಯಶಾಸ್ತ್ರದೊಳಗೆ ಒಂದು ಥಿಯರಿ ಇದೆ, ಡಿವೈನ್ ಒರಿಜಿನ್ ಥಿಯರಿ ಅಂತ, ದೈವಿ ಮೂಲ ಸಿದ್ಧಾಂತ. ಡಿವೈನ್ ಒರಿಜಿನ್ ಥಿಯರಿ ಏನು ಹೇಳ್ತದೆ ಅಂದರೆ ರಾಜ ಪ್ರತ್ಯಕ್ಷ ದೇವರು. ಇದು ವಿಶ್ವದ ಹಲವಾರು ರಾಜಕೀಯ ಸಿದ್ಧಾಂತಗಳು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ರಾಜ ಪ್ರತ್ಯಕ್ಷ ದೇವರು ಅಂದರೆ ದೇವರು ಈ ರಾಜನ ಮೂಲಕ ಆಡಳಿತ ಮಾಡ್ತಾನೆ. ಇವತ್ತು ನಾವು ಎಂಥ ಸ್ಥಿತಿಗೆ ಬಂದಿದ್ದೇವೆ ಅಂದರೆ ದೇವರು ರಾಜನ ಸಲುವಾಗಿ ಓಟ್ ಕೇಳಕ್ಕೆ ಬರ್ತಾನೆ. ದೇವರು ರಾಜನ ಸಲುವಾಗಿ ಓಟ್ ಕೇಳಕ್ಕೆ ಬರ್ತಾ ಇದ್ದಾನೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮೌಢ್ಯ, ನಂಬಿಕೆ, ಬಡತನ, ಇಂಥ ಸಂದರ್ಭದಲ್ಲಿ ಅದನ್ನು ಪ್ರತಿರೋಧ ಮಾಡೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಈ ಸ್ಥಿತ್ಯಂತರ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ 90ರ ನಂತರ ಅದು ಕಾರ್ಪೊರೇಟ್ ಕಮ್ಯುನಲ್ ಕಾಂಬಿನೇಷನ್ನ ಗಟ್ಟಿಗೊಳಿಸಿ ಅದನ್ನು ಅಧಿಕಾರಕ್ಕೆ ತಂದು ಇವತ್ತು ಕಾರ್ಪೊರೇಟ್ ಕಮ್ಯುನಲ್ ಕಾಂಬಿನೇಷನ್ಗೆ ವಿರೋಧ ಆಗಿರ್ತಕ್ಕಂಥ ಎಲ್ಲ ಚಿಂತಕ ಚಳವಳಿಯ ಶಕ್ತಿಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಹೋಗಿದೆ. ಸೊ ಮುಂದಿನ ಬಾರಿ ಈ ಚುನಾವಣೆಯಲ್ಲಿ ಏನಾದರೂ ಅದು ಪ್ರಶ್ನಾತೀತ ಬಹುಮತ ಪಡೆದರೆ ಖಂಡಿತವಾಗ್ಲೂ ಈ ದೇಶದಲ್ಲಿ ದೊಡ್ಡ ಪ್ರಮಾಣದ ಒಂದು ಜನಾಂದೋಲನ ರೂಪುಗೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಆ ಜನಾಂದೋಲನಕ್ಕೆ ಎಲ್ಲ ಜನಪರ ಚಳುವಳಿಗಳು ರಾಜಕೀಯ ಪ್ರಜ್ಞೆಯೊಂದಿಗೆ ಒಂದಾಗಬೇಕಾದಂಥ ಅವಶ್ಯಕತೆ ಇದೆ. ಇಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಇದು ಮುಗಿಸ್ಬಿಡ್ತೀನಿ. ಒಂದು ಆಗಲೇ ನಾನು ಮಾತಾಡುವಾಗ ಸಣ್ಣ ಮಾಹಿತಿನ ಕೊಡಬೇಕಾಗಿತ್ತು. ಈ ನೆಪೋಲಿಯನ್ ಬಗ್ಗೆ ಹೇಳಿದೆ. ನೆಪೋಲಿಯನ್ ಫ್ರೆಂಚ್ ಕ್ರಾಂತಿಯಲ್ಲಿ ಬ್ರಿಗೇಡಿಯರ್ ಆಗಿದ್ದವನು. ಸೊ ಅವನು ಮುಂದೆ ಅಧಿಕಾರಕ್ಕೆ ಬಂದಾಗ ಈ ಥರ ಅಪರಾಧಿ ಮನೋಭಾವ ಇರೋರನ್ನೆಲ್ಲರನ್ನೂ ತನ್ನ ಪಾರ್ಟಿಯ ಕೇಡಸ್ಗಳನ್ನಾಗಿ ಮಾಡ್ಕೊತಾನೆ, ತನ್ನ ಪರವಾಗಿ, ಪ್ರಭುತ್ವದ ಪರವಾಗಿ. ಸೊ ಅದನ್ನ ಯಾಕೆ ನಾವು ಹೋಲಿಕೆ ಕೊಟ್ಟೆ ಅಂದರೆ, ಬಿಲ್ಕಿಸ್ ಬಾನು ಕೇಸಲ್ಲಿ ಯಾರು ರೇಪ್ಗಳನ್ನು ಮಾಡಿ 7 ಮಂದಿನ ಕೊಲೆ ಮಾಡಿ ಬಿಲ್ಕಿಸ್ ಬಾನು ರೇಪ್ ಮಾಡಿ ಜೈಲಿಗೆ ಹೋಗಿದ್ರು, ಅವ್ರನ್ನೊಂದು ಪ್ರಭುತ್ವ ಬಿಡುಗಡೆ ಮಾಡ್ತದೆ, ಕ್ಷಮಾಪಣೆ ಮಾಡಿ ಬಿಡುಗಡೆ ಮಾಡ್ತದೆ. ಮಾತ್ರ ಅಲ್ಲ, ಅವರೆಲ್ಲರೂ ಪೆರೋಲ್ ಮೇಲೆ ಹೊರಗೆ ಇದ್ದರು. ಬಹುತೇಕ ತಿಂಗಳುಗಳ ಕಾಲ ಅವರೆಲ್ಲ ಹೊರಗೆ ಇದ್ದರು. ಅಂದರೆ ಶಿಕ್ಷೆ ಅನ್ನೋದು ಅವರಿಗೆ ಪ್ರಭುತ್ವ ಅವ್ರ ಕೈಯಲ್ಲಿದ್ದಾಗ ಅಪರಾಧಿಗಳಿಗೆ ಯಾವುದೇ ಭಯ ಇಲ್ಲ. ಸೊ ಈ ಥರದ ಅಪರಾಧಿಗಳನ್ನೇ ತನ್ನ ಕಾರ್ಯಕರ್ತರನ್ನಾಗಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನೆಪೋಲಿಯನ್ ಕಾಲದಿಂದನೂ ಮಾಡ್ದ, ಹಿಟ್ಲರ್ ಮಾಡ್ದ, ಮುಸ್ಸೋಲಿನಿ ಮಾಡ್ದ. ಸೊ ಆ ಕಾರಣಕ್ಕಾಗಿ ಆ ಉದಾಹರಣೆಯನ್ನು ಅಲ್ಲಿ ಕೊಟ್ಟೆ. ಎರಡನೇದಾಗಿ ನಮ್ಮ ಇದು ಪ್ರಶ್ನೆಗೆ ಒಂದು ನಿಜ ಏನಂದರೆ, 70ರ ದಶಕ ಚಳವಳಿ ದಶಕನೂ ಹೌದು ಮತ್ತು ವಿಘಟನೆಯ ದಶಕನೂ ಹೌದು. ಎಡಪಂಥೀಯ ಚಳವಳಿಗಳು ಎಷ್ಟು ಬೇಕೋ ಅಷ್ಟು ವಿಘಟನೆಗಳಾದವು. 1964ರಿಂದಾನೆ CPI, CPIML, CPIML, MLZ, ನಕ್ಸಲೈಟ್, ಮಾವೋವಾದಿ ಎಲ್ಲ ಆದರು. ಕೆಲವು ನೀವು ಕ್ರಾಂತಿಕಾರಿಗಳಲ್ಲ, ನಾವೇ ಕ್ರಾಂತಿಕಾರಿ. ಇಲ್ಲಿ ವ್ಯಕ್ತಿಗತವಾದಂಥ ಭಿನ್ನಾಭಿಪ್ರಾಯ ದೂರ ಆಗಲಿಲ್ಲ. ಇಡೀ ದೇಶದ ಎಡಪಂಥೀಯ ಚಳವಳಿಗಳು ಮತ್ತು ಜಗತ್ತಿನಲ್ಲೂ ಆ ಥರದ ವಿಘಟನೆಗಳು ಬಂದವು. ಇಲ್ಲಿ ವಿಘಟನೆ ಕಾರಣ ಏನು ಅಂತಂದರೆ, ನೀವು ನಿಜವಾದ ಕ್ರಾಂತಿಕಾರಿಗಳಲ್ಲ, ನಾನು ನಿಜವಾದ ಕ್ರಾಂತಿಕಾರಿ ಅಷ್ಟೇ. ಅದು ಇವತ್ತು ಎಲ್ಲರೂ ಹೈರಾಣಾಗಿದ್ದಾರೆ. ಇವತ್ತು ಎಲ್ಲ ಕ್ರಾಂತಿಕಾರಿಗಳು ಹೈರಾಣಾಗಿದ್ದಾರೆ. ಯಾಕೆಂದರೆ ಯಾರಿಗೂ ಒಂದು ಹೆಜ್ಜೆ ಮುಂದೆ ಹೋಗೋಕ್ಕಾಗಿಲ್ಲ, ಇನ್ನು ಹಿಂದೆ ಬಂದಿದ್ದೀವಿ. ಸೊ 2 ರಾಜ್ಯಗಳಲ್ಲಿ ಸರ್ಕಾರಗಳಿದ್ದು ಲೆಫ್ಟ್ ಪಾರ್ಟಿಗಳು ಇದೆಲ್ಲ ಓಕೆ. ಈಗ ಎಲ್ಲರೂ ಹೆಚ್ಚು ಕಡಿಮೆ ಫ್ರಂಟ್ ಮಾಡ್ಕೊಂಡಿದ್ದಾರೆ. ನಾವೆಲ್ಲರೂ ಸೇರಿ ಈ ಕಾರ್ಪೊರೇಟ್ ಕಮ್ಯುನಲ್ ಕಾಂಬಿನೇಷನ್ನ ಎದುರಿಸಬೇಕು ಅಂತ ಒಂದು ಫ್ರಂಟ್ ಮಾಡ್ಕೊಂಡಿದ್ದಾರೆ. ಅದು ಕಾರ್ಮಿಕ ಚಳವಳಿಗೆ ಫ್ರಂಟು ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಆಗಿರೋ ಇನ್ನೊಂದು ಗುಂಪು ನಕ್ಸಲೈಟು, ಅವರೆಲ್ಲ ಯಾವಾಗ ಊರಾಗಿದ್ದು ಕೆಲಸ ಮಾಡಬೇಕಾಗಿತ್ತು ಅವಾಗ ಕಾಡಿಗೆ ಹೋದರು. ಇವತ್ತು ನಮ್ಮನ್ನೆಲ್ಲ ಮೋದಿ ಕಾಡಿಗೆ ಕಳಿಸೋ ಹೊತ್ತಿನಾಗ ಅವ್ರು ಊರಾಗ ಬಂದು ಕೂತಾರೆ. ಸೊ ಈ ಥರದ ವ್ಯತ್ಯಾಸಗಳಿರೋದ್ರಿಂದ ನಾವು ಇಡೀ ರೈತ ಚಳವಳಿ ಆಗಿರ್ಬೋದು, ಕಾರ್ಮಿಕ ಚಳವಳಿ ಆಗಿರ್ಬೋದು, ಬಹುತೇಕ ಸಾಮಾಜಿಕ ಚಳವಳಿ ಅಂತೇನು ಕರಿತೀವಿ ನಾವು, ನಮ್ಮ ಶೇಷಾದ್ರಿ ಇಲ್ಲೇ ಇದ್ದಾರೆ, ನಮ್ಮ
ಟ್ರೇಡ್ ಯೂನಿಯನ್ನ ರಾಜ್ಯ ನಾಯಕರು. ನಾವು ನಮ್ಮ ಹಿಂದುಗಡೆ ಇರ್ತಕ್ಕಂಥ ಮಾಸ್ ಏನಿದೆಯಲ್ಲ ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ನಮಗಿನ್ನೂ ಆಗಿಲ್ಲ. ಈ ಸತ್ಯನ ನಾವು ಇವತ್ತು ಒಪ್ಪಿಕೊಡ್ತೀವಿ. ಅಂದರೆ ಅವರು ಹಲವಾರು ತಮ್ಮ ಆರ್ಥಿಕ ಬೇಡಿಕೆಗಳಿಗಾಗಿ ನಮ್ಮ ಜೊತೆ ಇದ್ದಾರೆ ಹೊರತು ಧ್ವಜ ಹಿಡ್ಕೊಂಡಾಗ ಅವ್ರಿಗೆ ಒಂದು ವರ್ಗ ಆಗಿರ್ತಾರೆ, ಕಾರ್ಮಿಕ ವರ್ಗ, ರೈತ ವರ್ಗ, ಆ ಥರದೊಳಗೆ ಆಗಿರ್ತಾರೆ. ಧ್ವಜ ಬಿಟ್ಟು ಮನೆಗೆ ಹೋದಾಗ ಅವ್ರು ಲಿಂಗಾಯತರು, ಕುರುಬರು, ಬ್ರಾಹ್ಮಣರು, ಒಕ್ಕಲಿಗರು ಆಗ್ತಾರೆ. ಸೊ ಅವರಿಗೆ ಕೋಮುವಾದಿಗಳಿಗೆ ಅದೇ ಬೇಕಾಗಿದೆ. ಇವರು ಧ್ವಜ ಬಿಟ್ಟು ಯಾವಾಗ ಮನೆಗಿರ್ತಾರೋ ಅವಾಗ ಅವ್ರನ್ನ ತಮ್ಮ ವಲಯಕ್ಕೆ ಸೇರಿಸ್ಕೊಳ್ತಾರೆ. ಅವಾಗ ಅವರು ವೋಟರ್ಸ್ ಆಗ್ತಾರೆ, ಅವ್ರ ಅಭಿಮಾನಿಗಳಾಗ್ತಾರೆ. ಹೋರಾಟ ಬಂದಾಗ ನಾವು ಬೇಕು, ಸಾಮಾಜಿಕ ಜೀವನದಲ್ಲಿ ಅವ್ರ ಜೊತೆ ಇರ್ತಾರೆ, ದುರುಪಯೋಗ ಮಾಡ್ಕೋತಾರೆ, ಮೀಡಿಯಾಗಳಿದ್ದಾವೆ. ಸೊ ಇವೆಲ್ಲ ಅಂಶಗಳು ನಾವು ಆಂತರಿಕವಾಗಿ ಸ್ವಯಂ ವಿಮರ್ಶೆ ಮಾಡ್ಕೊಂಡಿದ್ದೀವಿ. ನಾವು ಕಾರ್ಮಿಕ ಚಳವಳಿಗಳನ್ನು ಚಟುವಟಿಕೆಗಳಿಗೆ ಚಳುವಳಿಗಳಂತಿದ್ದೇವೆ ಅಂತಕ್ಕಂಥ ಮಟ್ಟಿಗೆ ನಾವು ಸ್ವವಿಮರ್ಶೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಎಲ್ಲರೂ ಯಾರ್ಯಾರು ಪ್ರಗತಿಪರರಿದ್ದಾರೆ, ಯಾರ್ಯಾರು ಮಾನವತೆಯ ಸಹಬಾಳ್ವೆಯ ಪರವಾಗಿದ್ದಾರೆ, ಬಹುತ್ವದ ಪರವಾಗಿದ್ದಾರೆ, ಅವರೆಲ್ಲರೂ ಒಂದು ಮಾಡಬೇಕು ಮತ್ತು ಒಂದು ಗೂಡಿಸ್ಬೇಕು ಅಂತಕ್ಕಂಥ ನಿರಂತರ ಪ್ರಯತ್ನ ನಡೀತಾ ಇದೆ. ಒಂದು ವಿಕೃತ ಸಂತೋಷ ಏನಂದರೆ ಕೊನೆಯದಾಗಿ ಬಹುಶಃ ಮೋದಿ ಅಧಿಕಾರಕ್ಕೆ ಬಂದರೆ ನಾವೆಲ್ಲ ಜೈಲಲ್ಲಿ ಒಂದಾಗಿ ಒಂದೇ ಧ್ವಜ ಹಿಡಿತೀವೇನೋ ಅಂತ. ಸೊ ಆ ವಿಕೃತ ಸಂತೋಷಕ್ಕೆ ಹೋಗಬಾರ್ದು. ಅದಕ್ಕಿಂತ ಮುಂಚೆ ಈ ನಾಡಿನ ಎಲ್ಲ ಜನಪರ ಚಳವಳಿಗಳು, ಪ್ರಗತಿಪರ ಚಿಂತಕರು ನಮ್ಮ ಅಹಂಕಾರವನ್ನು ಬಿಟ್ಟು ಒಂದಾದರೆ ಖಂಡಿತವಾಗಿಯೂ ಇದೇನು ದೊಡ್ಡ ಕೆಲಸ ಅಲ್ಲ. ಮತ್ತು ನಮ್ಮ ಹಿಂದಿನ ಮಾಸನ್ನು ನಾವು ಯಾವ್ಯಾವ ಸಂಘಟನೆಗಳನ್ನು ಪ್ರತಿನಿಧಿಸ್ತೀವಿ ಅವರನ್ನು ಕನ್ವಿನ್ಸ್ ಮಾಡಿದರೆ ಯಾವ ಅಪಾಯವೂ ಇಲ್ಲ ಈ ದೇಶಕ್ಕೆ. ನಾವೆಲ್ಲ ಆ ಕೆಲಸ ಮಾಡಬೇಕು.